ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಇವತ್ತು ಮಧುಮೇಹ, ಡಯಾಬಿಟಿಸ್ ಅನೇಕರನ್ನ ಕಾಡ್ತಾ ಇದೆ. ಈ ಒಂದು ಮಧುಮೇಹ ದಿನಾಚರಣೆಯನ್ನು ಇತ್ತೀಚೆಗಷ್ಟೇ ನಾವು ಆಚರಣೆ ಮಾಡಿದ್ವಿ. ಅದನ್ನು ತಡೆಯುವಂಥ ಒಂದು ದಿನಾಚರಣೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಈ ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿರಸಿ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆಯ ಆಯುರ್ವೇದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ಅವರು. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ವೀಕ್ಷಕರಿಗೆ ಮಧುಮೇಹದ ಬಗ್ಗೆ ವಿವರಣೆಯನ್ನು ಹೇಗೆ ಹತೋಟಿ ಮಾಡಬಹುದು ಅನ್ನೋದನ್ನು ತಿಳಿಸುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಲಿಂಕ್ ಇದೆ. ಗ್ರೂಪನ್ನು ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ. ಅಷ್ಟೇ ಅಲ್ಲ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಹೆಸರು ನೋಂದಾಯಿಸಲಿಕ್ಕೆ 9448729434 ಅಥವಾ 7406853563 ನಂಬರಿಗೆ ತಾವು ಕರೆ ಮಾಡಿದರೆ 1 ಅಥವಾ 2 ದಿವಸ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರ ಜೊತೆ ಮಾತನಾಡಿ ಆಹಾರ ಔಷಧಿಗಳು ನಿಮ್ಮ ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟ್ರೇ, ಮಧುಮೇಹ ಮಧುಮೇಹ ಅಥವಾ ಈ ಒಂದು ಡಯಾಬಿಟೀಸ್ ಇದು ಜಾಸ್ತಿ ಆಗ್ತಾಯಿದೆ. ಮೊದಲೆಲ್ಲ 5-10% ಜನಕ್ಕೆ ಇರ್ತಾಯಿತ್ತು, ಈಗ 20-30% ಜನಕ್ಕೆ ಬರ್ತಾಯಿದೆ. ಪ್ರೀ ಡಯಾಬಿಟಿಸ್, ಮಧುಮೇಹದ ಮೊದಲ ಹಂತ ಅನೇಕರಲ್ಲಿ ಕಂಡು ಬರ್ತಾ ಇದೆ. ಈ ರೆಗ್ಯುಲರ್ ಚೆಕಪ್ಪನ್ನು ಮಾಡೋದ್ರ ಮೂಲಕ ಮಧುಮೇಹವನ್ನು ಪ್ರಾರಂಭದಲ್ಲೇ ಗುರುತಿಸಿ ಆಹಾರದಲ್ಲಿ ಜೀವನ ಶೈಲಿ ಬದಲಾವಣೆ ಮಾಡೋದ್ರಿಂದ ಅನೇಕರಿಗೆ ಮಧುಮೇಹವನ್ನು ಮುಂದೂಡಲ್ಪಡ್ಬೋದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮಧುಮೇಹದ ಹತೋಟಿ ಬಗ್ಗೆ ನಿಮ್ಮ ಆ್ಯಂಗಲಲ್ಲಿ ಏನು ಹೇಳ್ತೀರಾ? ಹೌದು, ಮಧುಮೇಹ ಹೆಸರಿಗೆ ಅದು ಮಧುಮೇಹ, ಆದರೆ ಅದು ಅತಿ ಕಹಿಯಾದ ಮೇಹ. ಅಂದರೆ ಭಾರತ ಮಧುಮೇಹದ ರಾಜಧಾನಿ ಆಗಿಬಿಟ್ಟಿದೆ. ಅಂದರೆ ಇಡೀ ವಿಶ್ವದಲ್ಲಿ ಹೇಗೆ ಜನಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆಯೋ ಅದೇ ಥರ ಮಧುಮೇಹಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾನೆ ಇದೆ. ಮಧುಮೇಹ ಅನ್ನುವಂಥದ್ದು ತೆಗೆದಷ್ಟು ಸಿಗುವಂಥ ಒಂದು ವಿಷಯ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್, ಅದ್ರ ಬಗ್ಗೆ ಚರ್ಚೆ ಮುಂದುವರಿತಾನೆ ಇದೆ. ಅದನ್ನು ತಿಳ್ಕೊಂಡಿರಲೂ ಬೇಕು. ಹಾಗಾಗಿ ಮೊದಲನೇದಾಗಿ ಮಧುಮೇಹದಲ್ಲಿ 2 ವಿಧ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್. ಸರಳವಾಗಿ ಹೇಳಬೇಕು ಅಂದರೆ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಮಧುಮೇಹದ ಬಗ್ಗೆ ತುಂಬ ಉಲ್ಲೇಖ ಇದೆ. ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ನಲ್ಲಿ ನೀವು ಯಾವ್ಯಾವ ಥರ ಆಹಾರವನ್ನು ಫಾಲೋ ಮಾಡಬೇಕು ಅಥವಾ ಏನು ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನು ಈಗ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಟೈಪ್ 1 ಡಯಾಬಿಟಿಸು ಒಂದು 5-10% ಜನಕ್ಕೆ ಕಾಣಸಿಗ್ತಾ ಇದೆ. ಅಂಥವರು ಇನ್ಸುಲಿನನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ. ಸಾಮಾನ್ಯವಾಗಿ ಮಗು ಇದ್ದಾಗಲೇ 10 ವರ್ಷ ಸಣ್ಣ ವಯಸ್ಸಿನಲ್ಲೇ ಕಂಡು ಬರುವಂಥದ್ದು. ಅದು ಆಟೋ ಇಮ್ಯೂನ್, ಅಂದರೆ ಟಿ ಸೆಲ್ ಮೀಡಿಯೇಟೆಡ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಇಮ್ಯುನಿಟಿ ನಮ್ಮ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಮೇಲೆ, ಆ ಇನ್ಸುಲಿನ್ ಉತ್ಪಾದನೆ ಮಾಡುವ ಸೆಲ್ಸ್ಗಳ ಮೇಲೇ ಅಟ್ಯಾಕ್ ಮಾಡಿರ್ತದೆ. ವೈರಸ್ಗಳಿರ್ಬೋದು ಅಥವಾ ಬೇರೆ ಯಾವುದೇ ರೀಸನ್ಗಳಿಂದ ಅದು ಮೀಡಿಯೇಟ್ ಆಗಿರ್ತದೆ. ಹಾಗಾಗಿ ಅದರಿಂದ ಇನ್ಸುಲಿನನ್ನು ಉತ್ಪಾದನೆ ಮಾಡುವಂಥ ಶಕ್ತಿನೇ ಪ್ಯಾಂಕ್ರಿಯಾಸ್ ಕಳ್ಕೊಂಡ್ಬಿಟ್ಟಿರ್ತದೆ. ಹಾಗಾಗಿ ತದ್ರೂಪಿ ಇನ್ಸುಲಿನ್ ಅಂದರೆ ಮನುಷ್ಯನ ಶರೀರದಲ್ಲಿ ಏನು ಉತ್ಪಾದನೆ ಆಗ್ತಾ ಇತ್ತು ಅದೇ ರೀತಿಯ ಇನ್ಸುಲಿನ್ ಈಗ ಲಭ್ಯ ಇದೆ. ಅದನ್ನು ತಗೊಂಡು ಸೈಡ್ ಎಫೆಕ್ಟ್ಗಳ ಬಗ್ಗೆ, ಅದ್ರ ಬಗ್ಗೆ, ಲೈಫ್ ಮುಂದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೆ ಎಚ್ಚರಿಕೆಯಿಂದ ಜೀವನವನ್ನು ನಡೆಸ್ಕೊಂಡು ಹೋಗಬಹುದು. ಸುಖಕರವಾದ ಜೀವನವನ್ನು ಇನ್ಸುಲಿನ್ ಸೈಡ್ ಎಫೆಕ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಹೋದ್ರೆ ಡಯಾಬಿಟೀಸು ಕಣ್ಣು, ಹೃದಯ, ಕಿಡ್ನಿ, ಜನನಾಂಗ, ಕಾಲು, ನರಗಳು ಎಲ್ಲವನ್ನ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಇನ್ಸುಲಿಂದ ಎಲ್ಲೋ 1% ಸೈಡ್ ಎಫೆಕ್ಟ್ ಇರ್ಬೋದು, ಆದರೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಭಾಳ ಡೇಂಜರ್ಸ್. ದಯಮಾಡಿ ದಯಮಾಡಿ ಇನ್ಸುಲಿನ್ ತೆಗೆದುಕೊಳ್ಳಿ. ಟೈಪ್ 1 ಡಯಾಬಿಟಿಸ್ ಇದ್ದವರು. ಟೈಪ್ 2 ಡಯಾಬಿಟಿಸ್ ಅನ್ನುವಂಥದ್ದು ಕೆಲವು ರಿಸರ್ಚ್ ಆರ್ಟಿಕಲ್ಸ್ ಪ್ರಕಾರ ಟೈಪ್ 2 ಡಯಾಬಿಟಿಸ್ ಅನ್ನುವಂಥದ್ದು ಒಂಥರ ಮಾನಸಿಕ ತೊಂದರೆ ಅಂತ. ಅಂದರೆ ಆಯುರ್ವೇದದಲ್ಲೂ ಕೂಡ ಎಕ್ಸಾಕ್ಟ್ಲಿ ಅದೇ ಶಬ್ದ ಬಳಸಿರ್ತಾರೆ. ಏನು ಅಂತ ಹೇಳಿದ್ರೆ ಹಾಸ್ಯ ಸುಖಂ ಸ್ವಪ್ನ ಸುಖಂ ಅಂತಾನೆ ಅದರ ಶ್ಲೋಕ ಉಲ್ಲೇಖ ಆಗುವಂಥದ್ದು. ಯಾರಿಗೆ ಬಾಯಿಯ ರುಚಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಸ್ವಪ್ನ ಸುಖ ಅಂದರೆ ನಿದ್ರೆಯ ಖುಷಿ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರೇ ಮೊದಲನೇದಾಗಿ ಮಧುಮೇಹಕ್ಕೆ ತುತ್ತಾಗ್ತಾರೆ ಅಂತ. ಹಾಗಾಗಿ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ, ಮಾಡರ್ನ್ ರಿಸರ್ಚಸಲ್ಲೂ ಕೂಡ ಇದನ್ನೇ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಾವು ಮಾಡುವಂಥ ವ್ಯಾಯಾಮಕ್ಕೂ ನಾವು ತಿನ್ನುವಂಥ ಆಹಾರಕ್ಕೂ ಸಮತೋಲನ ಇಲ್ಲದೆ ಇದ್ದಾಗ ಬರುವಂಥ ತೊಂದರೆನೇ ಟೈಪ್ 2 ಡಯಾಬಿಟಿಸ್. ಹಾಗಾಗಿ ಈ ಟೈಪ್ 2 ಡಯಾಬಿಟಿಸ್ನಲ್ಲಿ ಮುಖ್ಯವಾಗಿ 3 ಒಂದು ಗಮನ ಇಡಬೇಕಾದಂಥ ಗಮನಿಸುವಂಥ ಅಂಶ ಅಂದರೆ, ಅನೇಕರು ನನ್ನ ತಂದೆಗಿತ್ತು, ತಾಯಿಗಿತ್ತು, ಹಾಗಾಗಿ ಬಂದ್ಬಿಟ್ಟಿದೆ ಅಂತ ಸುಮ್ಮನೆ ಆಪಾದನೆ ಮಾಡ್ತಾರೆ. ಆದರೆ ಅದು ಜೆನೆಟಿಕಲ್ಲಿ ಬರುವಂಥದ್ದು ಅನ್ನೋದು ಭಾಳ ರೇರು. ಅಂದರೆ ಈಗ ನೋಡಿ, ಎಷ್ಟೋ ಜನಕ್ಕೆ ಡಯಾಬಿಟೀಸು ತಂದೆ ತಾಯಿಗೆ ಇರೋದಿಲ್ಲ, ಆದರೂ ಬಂದಿರುತ್ತೆ. ಅದು ಒಂಥರ ಒಂದು ಬೀಜದಾಗೆ. ಆ ಬೀಜವನ್ನು ಒಳಗಡೆ ಇಟ್ಟರೆ ಏನೂ ಆಗೋದಿಲ್ಲ. ಅದನ್ನು ನೀವು ಹೊರಗಡೆ ತಂದು ಮಳೆಯಲ್ಲಿ ಇಟ್ಟರೆ ಮಣ್ಣು, ನೀರು, ಗಾಳಿ, ಬೆಳಕೆಲ್ಲ ಸೇರಿ ಮೊಳಕೆ ಹೊಡೆಯುತ್ತೆ. ಹಾಗಾಗಿ ನಮ್ಮ ಮದ್ಯಪಾನ ಜಾಸ್ತಿಯಾಗಿ ಜೀವನ ಶೈಲಿ ಹಾಳಾಗಿ, ನೀವು ಹೇಳಿದಾಗೆ ನಾವು ತಿನ್ನುವಂಥ ಆಹಾರ ಹಾಗೂ ವ್ಯಾಯಾಮದ ನಡುವೆ ಗ್ಯಾಪ್ ಬಂದು ಟೈಪ್ 2 ಡಯಾಬಿಟಿಸ್ ಬರುತ್ತೆ ಹೊರತು ನಂಗೆ ತಂದೆಗಿದೆ ಆಗ ನನಗೂ ಬಂದೇ ಬಿಡುತ್ತೆ ಅನ್ನುವಂಥ ಒಂದು ಕಲ್ಪನೆಯಿಂದ ಹೊರಗಡೆ ಬಂದು ಇದರ ನಿಜವಾದ
ಸೈನ್ಸನ್ನು ಎದುರುಗಡೆ ಇರುವಂಥ ವಿಜ್ಞಾನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹೌದು, ಅದರಲ್ಲಿ 3 ಒಂದು ಗಮನ ಇಡಬೇಕಾದಂಥ ಅಂಶಗಳು. ಹೇಗೆ ನಾವು ಒಂದು ದೊಡ್ಡ ಸೌಧವನ್ನು ನಿರ್ಮಿಸಬೇಕು ಅಂತಂದ್ರೂ ಕೂಡ ಮೊದಲನೇದಾಗಿ ಫೌಂಡೇಶನ್ನು, ಅದಕ್ಕೆ ಪಿಲ್ಲರ್ಸು ಮತ್ತು ಮೇಲ್ಛಾವಣಿ, ಇದು 3ನ್ನು ನಾವು ಹೇಗೆ ಸುಸಜ್ಜಿತವಾಗಿ ನಿರ್ಮಿಸಬೇಕೋ ಅದೇ ಥರ ಆಹಾರ, ವ್ಯಾಯಾಮ ಮತ್ತು ಕೆಲವು ಆಯುರ್ವೇದ ಔಷಧಿಗಳು, ಇದು 3ರಿಂದ ಡಯಾಬಿಟಿಸ್ ಅನ್ನುವಂಥದ್ದನ್ನು ಖಂಡಿತವಾಗಿ ನೀವು ಹತೋಟಿಗೆ ತರಬಹುದು. ಸೊ ಮೊಟ್ಟ ಮೊದಲನೇದಾಗಿ ಆಹಾರ ಅನ್ನುವಂಥದ್ದೇ ನೆಲೆಗಟ್ಟು. ಸೊ ಅದನ್ನು ಬದಲಾವಣೆಯಲ್ಲಿ ಆಹಾರದಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ಬದಲಾವಣೆಯನ್ನು ಮಾಡ್ಕೋಬೇಕು. ಏನು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ಸ್ ಅಂಶ, ನಿಮಗೆ ಗೊತ್ತಿರೋ ಹಾಗೆ ನಾವು ಹಲವು ವೀಡಿಯೋಸ್ಗಳಲ್ಲಿ ಹೇಳಿದ್ದೇವೆ ಕೂಡ, ಕಾರ್ಬೋಹೈಡ್ರೇಟ್ಸ್ ಅಂಶ ಇರುವಂಥ ಅಕ್ಕಿ, ರಾಗಿ, ಗೋಧಿ, ಜೋಳ, ಓಟ್ಸು, ಸಿರಿಧಾನ್ಯ, ಈ 6ರಿಂದನೂ ಮಾಡಿರುವಂಥ ಪದಾರ್ಥಗಳು ಕೂಡ ಶುಗರನ್ನ ಅಂದರೆ ಸಕ್ಕರೆ ಕಾರ್ಬೋಹೈಡ್ರೇಟ್ ಅಂಶವನ್ನು ಹೊಂದಿರ್ತದೆ. ಅದು ನಿಧಾನವಾಗಿ ಆದರೂ ಕೂಡ ಅಥವಾ ಶಾರ್ಪಾಗಿ ಆದರೂ ಕೂಡ ಗ್ಲೂಕೋಸ್ ಲೆವೆಲನ್ನು ರಕ್ತದಲ್ಲಿ ಹೆಚ್ಚು ಮಾಡೇ ಮಾಡ್ತದೆ. ಸೊ ಅದಕ್ಕೆ ತಕ್ಕ ಹಾಗೆ ನೀವು ಆಹಾರವನ್ನು ಸರಿ ಮಾಡಿಕೊಳ್ಳೇಬೇಕಾಗ್ತದೆ. ಹಾಗಾಗಿ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯ, ಓಟ್ಸನ್ನು ಕಡಿಮೆ ಮಾಡುವಂಥದ್ದು, ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡುವಂಥದ್ದು. ನಾರಿನ ಅಂಶ ಜಾಸ್ತಿ ಇರುವಂಥದ್ದು ಅಂದರೆ ತರಕಾರಿಗಳು, ಹಣ್ಣುಗಳು ತಿನ್ಬೋದಾ ಅನ್ನುವಂಥದ್ದು ನೆವರ್ ಎಂಡಿಂಗ್ ಕ್ವಶನ್. ಅದು ಯಾವತ್ತೂ ಕೇಳ್ತಾನೆ ಇರ್ತಾರೆ. ಖಂಡಿತವಾಗಿ ಹಣ್ಣುಗಳನ್ನು ಇದರಲ್ಲಿ ನೀವು ಕಡಿಮೆ ಮಾಡಿದ್ರೆ, ಕಾರ್ಬೋಹೈಡ್ರೇಟ್ಸ್ನಲ್ಲಿ ಕಡಿಮೆ ಮಾಡಿದ್ರೆ ಹಣ್ಣುಗಳನ್ನು ಖಂಡಿತವಾಗಿ ಸೇರಿಸ್ಕೋಬಹುದು. ಹಾಗಾಗಿ ತರಕಾರಿಗಳು, ಹಣ್ಣುಗಳು, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಡ್ರೈ ನಟ್ಸ್ ಅನ್ನೋ ಶಬ್ದವನ್ನು ಗಮನಿಸಬೇಕು. ಬಾದಾಮಿ, ಶೇಂಗಾ ಕೂಡ ಬೇಯಿಸಿದ ಅಥವಾ ರೋಸ್ಟ್ ಮಾಡಿದ ಅಥವಾ ನೀರಲ್ಲಿ ನೆನೆಸಿದಂತಹ. ಸೊ ನಟ್ಸ್ ಅನ್ನೋ ಪದವನ್ನು ನೀವು ಗುರುತಿಸ್ಕೋಬೇಕು. ಡ್ರೈ ಫ್ರೂಟ್ಸ್ ಅಲ್ಲ, ಡ್ರೈ ನಟ್ಸ್. ಸೊ ಅದನ್ನು ಹೆಚ್ಚಾಗಿ ಸ್ವೀಕರಿಸುವಂಥದ್ದು. ಡಯಾಬಿಟಿಸ್ ಇದೆ, ನನಗೆ ಹಸುವಾಗ್ತದೆ ಡಾಕ್ಟರ್, ನನಗೆ ಎನಿ ಟೈಮ್ ಹಸುವಾಗ್ತದೆ, ಏನು ತಿನ್ನಲಿ ಅಂತ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ನಟ್ಸನ್ನು ತಿನ್ನಬೇಕು. ಬಾದಾಮಿ, ಗೋಡಂಬಿ, ಶೇಂಗಾ, ಏನು ನಟ್ಸ್ ಇದೆ ಅದನ್ನು ನೆನೆಸಿಟ್ಟು ತಿನ್ನುವಂಥದ್ದು ತುಂಬ ಉತ್ತಮ. ಅಥವಾ ಹಣ್ಣನ್ನು ತಿನ್ಬೋದು. ಖಾಲಿ ಹೊಟ್ಟೆಯಲ್ಲಿ ನೀವು ಅಂದರೆ ಸಕ್ಕರೆ ಅಂಶ ಕಡಿಮೆ ಇರುವಂಥ ಹಣ್ಣನ್ನು ತಿಂದರೆ ಶುಗರ್ ಹೆಚ್ಚಾಗೋದಿಲ್ಲ. ಸೇಬು ಅಥವಾ ಮೋಸಂಬಿ, ಕಿತ್ತಳೆ, ಯಾವುದಾದ್ರೂ ಹಣ್ಣುಗಳನ್ನು, ಹೋಲ್ ಫ್ರೂಟನ್ನು ತಿನ್ಬೋದು. ಜ್ಯೂಸ್ ಕುಡಿಯೋದು ಬೇಡ. ಸೊ ಇದು ಮೊಟ್ಟ ಮೊದಲನೇದಾಗಿ ಆಹಾರದಲ್ಲಿ ಮಾಡಬೇಕಾದಂಥ ಬದಲಾವಣೆ. ಸೊ ಎರಡನೇದಾಗಿ ಏನು ಅಂತ ಹೇಳಿದ್ರೆ ಅದು ವ್ಯಾಯಾಮ, ಅದೇ ಪಿಲ್ಲರ್ಸ್ ಅದನ್ನು ತಡೆಯುವಂಥದ್ದು. ಸೊ ಹಾಗಾಗಿ ಆ ಪಿಲ್ಲರ್ಸ್ ಯಾವುದು ಅಂತ ಹೇಳಿದ್ರೆ ವ್ಯಾಯಾಮ. ಆ ವ್ಯಾಯಾಮಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ನಿಸರ್ಗಮನೆ ಸಿರಿಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಡಯಾಬಿಟಿಸ್ ಎಕ್ಸಸೈಸಸ್ ಬೈ ಡಾಕ್ಟರ್ ವೆಂಕಟರಮಣ ಹೆಗಡೆ ಅಂತ ನೀವು ಟೈಪ್ ಮಾಡಿ ಅದನ್ನು ಕಂಡ್ಕೋಬೋದು. ಅಥವಾ ಇಲ್ಲಿ ಮೇಲ್ಗಡೆಗೆ ಐ ಬಟನ್ ಇದೆ, ಆ ಐ ಬಟನ್ನಲ್ಲಿ ಅದನ್ನು ನಾವು ಹಾಕಿರ್ತೇವೆ. ಅದನ್ನು ನೋಡಿ ಮಿಲಿಯನ್ ಗಟ್ಟಲೆ ಜನ ಅದನ್ನು ನೋಡಿ ಅದನ್ನು ಉಪಯೋಗ ಪಡ್ಕೊಂಡಿದ್ದಾರೆ. ಸುಲಭವಾಗಿ ಮಧುಮೇಹವನ್ನು ಹತೋಟಿಗೆ ತಂದುಕೊಂಡಿದ್ದಾರೆ. ಆ ವ್ಯಾಯಾಮವನ್ನು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಏನು ಹೇಳಿದ್ದೇವೆ ಅಂತ ಹೇಳಿದರೆ ಮೇಲು ಶರೀರ ಅಂದರೆ ಅಪ್ಪರ್ ಬಾಡಿಯ ವ್ಯಾಯಾಮ ಮುಖ್ಯ. ಕೇವಲ ವಾಕಿಂಗ್ ಮಾಡೋದು ಸಾಕಾಗೋದಿಲ್ಲ. ಅಪ್ಪರ್ ಬಾಡಿ ಎಕ್ಸರ್ಸೈಸಸ್ಸು ಮುಖ್ಯ ಅನ್ನುವಂಥದ್ದನ್ನು ಆ ವಿಡಿಯೋದಲ್ಲಿ ತೋರಿಸಿದ್ದೇವೆ. ಆ ವ್ಯಾಯಾಮಗಳ ಜೊತೆಗೆ ನಿಮಗೆ ತಿಳಿದಿರುವಂಥ ಅಪ್ಪರ್ ಬಾಡಿ ಎಕ್ಸರ್ಸೈಸಸ್ಸನ್ನು ನೀವು ಜಾಸ್ತಿಯಾಗಿ ಮಾಡಬೇಕು. ಈ ಎಕ್ಸರ್ಸೈಸಿಗೆ ಸಂಬಂಧಪಟ್ಟಂಗೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಒಂದು ಉಲ್ಲೇಖ ಇದೆ. ಯಾರು ತೋಟದ ಕೆಲಸವನ್ನು ಮಾಡಿ ಕೊಟ್ಟಿಗೆಯಲ್ಲಿ ಹಸು ಎಮ್ಮೆಗಳ ಜೊತೆಗೆ ಅದರ ಕೆಲಸವನ್ನು ಮಾಡ್ತಾರೆ ಅವರಿಗೆ ಮಧುಮೇಹ ಬರೋದಿಲ್ಲ ಅಂತ ಒಂದು ಕಡೆ ಉಲ್ಲೇಖ ಇದೆ. ಅಂದರೆ ಎಲ್ಲರೂ ಅದನ್ನೇ ಮಾಡಿ ಅಂತ ಅಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ ಯಾರು ಎಕ್ಸರ್ಸೈಸ್ ಪ್ರಾಮುಖ್ಯತೆ ಇದೆ, ಹೌದು, ಯಾರು ಎಕ್ಸರ್ಸೈಸ್ ಅವರ ತಿನ್ನುವ ಆಹಾರಕ್ಕೂ ಅವರು ಮಾಡುವ ಎಕ್ಸರ್ಸೈಸಿಗೂ ಸಮತೋಲನ ಇಟ್ಕೊಳ್ತಾರೆ ಅವರಿಗೆ ಮಧುಮೇಹ ಬರೋದಿಲ್ಲ ಅಂತ ಇದೆ. ಹಾಗಾಗಿ ನಾವು ಈಗಿನ ಜನಮಾನದಲ್ಲಿ ನಾವೆಲ್ಲರೂ ಕೂಡ ಕೂತು ಕೆಲಸ ಮಾಡುವಂಥದ್ದೇ ಜಾಸ್ತಿ. ಹಾಗಾಗಿ ಒಂದು ದಿನಕ್ಕೆ 1 ಗಂಟೆ ಆದರೂ ವ್ಯಾಯಾಮಕ್ಕೆ ನೀವು ಮೀಸಲಿಡಬೇಕಾಗ್ತದೆ. ಇದು ಎರಡನೇದು. ಮೂರನೇದೇನು ಅಂತಂದರೆ ಅದು ಮೇಲ್ಛಾವಣಿ ಯಾವುದು ಅಂದರೆ ಔಷಧಿಗಳು. ಸೊ ಕೆಲವು ಔಷಧಿಗಳು ನೀವು ಮಧುಮೇಹ ತಜ್ಞರು ನಿಮಗೆ ಕೆಲವು ಔಷಧಿಗಳನ್ನು ಕೊಟ್ಟಿರ್ತಾರೆ. ಅದನ್ನು ಮೊದಲನೇ ಸಲ ಹಾಗೆ ನೀವು ಈಗ ನಾವು ಆಯುರ್ವೇದದಲ್ಲಿ ಹಿಂಗೆ ಹೇಳಿದ್ದೀವಿ ಅಂತೇಳಿ ಒಂದೇ ಸಲಕ್ಕೆ ಬಿಟ್ಟು ಕಾಣಿಸ್ಬಿಡುವುದಲ್ಲ. ಅದನ್ನು ಖಂಡಿತವಾಗಿ ನಿಧಾನವಾಗಿ ಟೇಪರ್ ಮಾಡ್ತಾ ಬರಬಹುದು. ಅದಕ್ಕೆ ನೀವು ಮಧುಮೇಹವನ್ನು ಕಂಟ್ರೋಲ್ ಇಟ್ಕೊಳ್ಬೇಕಾಗ್ತದೆ. ಅದನ್ನು ಮನೆಯಲ್ಲೇ ಒಂದು ಗ್ಲುಕೋಮೀಟರ್ ಇಟ್ಕೊಂಡು ಚೆಕ್ ಮಾಡ್ತಾ ಊಟ 2 ತಾಸು ನಂತರ ಚೆಕ್ ಮಾಡ್ತಾ ಬರೆದಿಡ್ತಾ ಬರೋದು ಒಳ್ಳೆಯದು. 180 ಮೇಲೆ ಹೋಗಲಿಲ್ಲ ಅಂದರೆ ಹೆದರಿಕೆ ಇಲ್ಲ. 180 ಒಳಗಡೆ ಮೇಂಟೈನ್ ಮಾಡೋದು ಭಾಳ ಮುಖ್ಯ. ಹೌದು. ಹಾಗಾಗಿ ಅದನ್ನು ಚೆಕ್ ಮಾಡ್ತಾ ನೀವು ಔಷಧಿಗಳ ಟೇಪರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಮಧುಮೇಹವನ್ನು ಹತೋಟಿಗೆ ತರಬಹುದಾದಂಥ ಒಳ್ಳೆಯ ಔಷಧಿಗಳಿದೆ. ನಮ್ಮ ನಿಸರ್ಗಮನೆ ಹಾಗೂ ಅಲ್ಫಾ ನ್ಯಾಚುರಲ್ನ ವತಿಯಿಂದ ಡಯಾಬೀಟ್ ಅನ್ನುವಂಥ ಒಂದು ಔಷಧಿಯನ್ನು ಕೆಲವು ವರ್ಷಗಳಿಂದ ನಾವು ಕೊಡ್ತಾ ಇದ್ದೇವೆ. ಅದು ಕೂಡ ತುಂಬ ಉತ್ತಮವಾಗಿ ಕೆಲಸ ಮಾಡಿರೋದನ್ನು ನಾವು ಗಮನಿಸಿದ್ದೇವೆ. ಯಾರು 1 ಅಥವಾ 2 ತಿಂಗಳ ತಗೊಂಡಿದ್ದಾರೋ ಅವರಿಗೆ HbA1c ಭಾಗದ ಫ್ಯಾಟ್ ಹೋಗಿ ಫ್ಯಾಟಿ ಲಿವರ್ ಕಡಿಮೆ ಆಗಿ ಅವರಿಗೆ ಎಲ್ಲರಿಗೂ ಉತ್ತಮ ಪರಿಣಾಮವನ್ನು ಒಂದು ಡಯಾಬೀಟ್ ಮಾಡಿದೆ. ಹೌದು. ಯಾವ ರೀತಿ ಕೆಲಸ ಮಾಡುತ್ತೆ ಡಯಾಬೀಟ್ ಅನ್ನುವಂಥದ್ದು ಈಗ ಆಯುರ್ವೇದ ಶಾಸ್ತ್ರದಲ್ಲೂ ಅಬದ್ಧ ಮೇಧಸ್ ಅಂತ ಹೇಳ್ತಾರೆ. ಅಬದ್ಧ ಮೇಧಸ್ ಅಂತಂದರೆ ಅದು ಒಂಥರ ವಿಸರಲ್ ಫ್ಯಾಟ್ ಅಂತಾನೆ ಹೇಳ್ಬೋದು. ಸೊ ಆ ಅಬದ್ಧ ಮೇಧಸ್ ಮೇಲೇ ಅದು ಕೆಲಸ ಮಾಡುತ್ತೆ. ಮೂಲ ಕಾರಣನೇ ಅದು ಮಧುಮೇಹಕ್ಕೆ. ಹಾಗಾಗಿ ಅದು ಕಡಿಮೆ ಮಾಡುವುದರ ಮೂಲಕ
ಮಧುಮೇಹವನ್ನು ಹತೋಟಿ ಮಾಡ್ತದೆ. ಅದರಲ್ಲಿ ಸಲೇಶಿಯ ಅಥವಾ ಏಕನಾಯಕ ಅಂತ ಏನು ಹೇಳಿ ಕನ್ನಡದಲ್ಲಿ ಕರೀತಾರೆ, ಅದು ಮುಖ್ಯವಾದ ಇಂಗ್ರೀಡಿಯೆಂಟ್ ಆಗಿರ್ತದೆ. ಕೆಲವು ಆಯುರ್ವೇದ ಔಷಧಿಗಳ ಸಂಯೋಗದಿಂದಾಗಿ ಮಾಡಿರುವಂಥದ್ದು ಅಲ್ಫಾ ನ್ಯಾಚುರಲ್ ಡಯಾಬೀಟ್ ಅನ್ನುವಂಥದ್ದು. ಅದನ್ನು ನಿಮಗೆ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಕೂಡ ನಾವು ಸಿದ್ಧರಿದ್ದೇವೆ. ನೀವು ಅದಕ್ಕೆ ನಮ್ಮ ಈ ನಂಬರ್ಗಳಿಗೆ ಕರೆ ಮಾಡಿ ನಮ್ಮ ವೈದ್ಯರ ಬಳಗದ ಜೊತೆಗೆ ಡಿಸ್ಕಷನ್ ಮಾಡಿ ಅದನ್ನು ತರಿಸ್ಕೋಬೋದು. ಆಹಾರ, ಔಷಧ, ವ್ಯಾಯಾಮ ಮೂರನ್ನು ಖಂಡಿತವಾಗಿ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂದಲ್ಲಿ ಖಂಡಿತವಾಗಿ ಮಧುಮೇಹ ಹತೋಟಿ ಶತಸಿದ್ಧ. ಸೊ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಸೌಧವನ್ನು ಕಟ್ಟುವಂತಹ ಒಂದು ಪ್ಲ್ಯಾನನ್ನು ಮಾಡಿದ್ದೇವೆ, ಆರೋಗ್ಯ ಸೌಧ. ಸೊ ಈ ಆರೋಗ್ಯ ಸೌಧವನ್ನು ಕಟ್ಟಲಿಕ್ಕೆ ಮಧುಮೇಹ ಮುಕ್ತ ಒಂದು ನಮ್ಮ ದೇಹವನ್ನಾಗಿ ಮಾಡಲಿಕ್ಕೆ ಮಧುಮೇಹ ಹತೋಟಿಯಲ್ಲಿರುವಂತಹ ಮಧುಮೇಹ ಏನೂ ತೊಂದರೆ ಇಲ್ಲ, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಹತೋಟಿಯಲ್ಲಿರುವಂಥ ಮಧುಮೇಹವನ್ನಾಗಿ ನಮ್ಮ ಮಧುಮೇಹವನ್ನು ಪರಿವರ್ತನೆ ಮಾಡಲಿಕ್ಕೆ ನಾವು ಮಾಡಬೇಕಾಗಿರೋದು 3 ವಿಷಯಗಳು: ಸರಿಯಾದಂಥ ಫೌಂಡೇಶನ್, ಸರಿಯಾದಂಥ ನೆಲಗಟ್ಟು, ಅದೇ ಸರಿಯಾದಂತಹ ಒಂದು ಆಹಾರದ ಬದಲಾವಣೆ, ಹಾಗೆಯೇ ಸರಿಯಾದಂಥ ವ್ಯಾಯಾಮ, ಅದು ಸರಿಯಾದಂಥ ಕಂಬ. ತನ್ಮೂಲಕ ಸರಿಯಾಗಿ ಕಂಬ ಇಲ್ಲ ಅಂದರೆ ಕಟ್ಟಡ ಬಿದ್ದೋಗುತ್ತೆ. ಸೊ ಹಾಗಾಗಿ ವ್ಯಾಯಾಮ, ಡಾಕ್ಟರ್ ಹೆಗ್ಡೇಸ್ ಅಥವಾ ವೆಂಕಟರಮಣ ಹೆಗಡೆ ಡಯಾಬಿಟಿಸ್ ಎಕ್ಸಸೈಸ್ ಅಂತ ಹಾಕಿದ್ರೆ, ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ನಿಮಗೆ ಬರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಎಕ್ಸಸೈಸನ್ನು ಕಲ್ತ್ಕೊಂಡು 1 kg ಡಂಬಲ್ನ ಇಟ್ಕೊಂಡು ಮಾಡುವಂಥದ್ದು. ಸೊ ನೆಕ್ಸ್ಟ್ ಇರುವಂಥದ್ದು ಔಷಧೋಪಚಾರ. ಸರಿಯಾದ ಔಷಧೋಪಚಾರವನ್ನು ಮಾಡಿ ಅದನ್ನು ಬಿಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಔಷಧಿ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ನನಗೆ ಅಂತ ಔಷಧಿ ತೆಗೆದುಕೊಳ್ಳದೇ ಇರಬೇಡಿ. ಸರಿಯಾದ ಔಷಧೋಪಚಾರ, ಈ 3 ಮಾಡಿ ಮಧುಮೇಹವನ್ನು ಹತೋಟಿ ಮಾಡೋಣ. ಈ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಬಹಳ ಇದೆ. ಯಾಕೆಂದರೆ ಇವತ್ತು ಕಣ್ಣಿನ ಸಮಸ್ಯೆ, ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಕಾಲುಗಳ ಸಮಸ್ಯೆ, ನರಗಳ ಸಮಸ್ಯೆ, ಕಾಲು ಗ್ಯಾಂಗ್ರೀನ್ ಆಗುವಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳು ಅನ್ಕಂಟ್ರೋಲ್ ಡಯಾಬಿಟಿಸಿಂದ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಂಟ್ರೋಲ್ ಡಯಾಬಿಟಿಸಿಗೆ ತರೋಣ, ಮಧುಮೇಹವನ್ನು ಹತೋಟಿಗೆ ತರೋಣ ಅನ್ನುವಂತಹ ಒಂದು ಸಂದೇಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನೀಡ್ತಾ ಈ ಒಂದು ವಿಡಿಯೋನ ಹೆಚ್ಚೆಚ್ಚು ಜನರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ 100ರಲ್ಲಿ 15-20% ಜನರಿಗೆ ಇವತ್ತು ಮಧುಮೇಹ ಕಾಡ್ತಾ ಇದೆ. ಅವರಿಗೆಲ್ಲ ಇದು ಸಹಾಯ ಆಗಲಿ ಅನ್ನುವಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರೇ ಧನ್ಯವಾದಗಳು. ಥ್ಯಾಂಕ್ ಯು.